ದಶಮಹಾವಿದ್ಯೆಯಲ್ಲಿ ಮೊದಲನೇ ವಿದ್ಯೆ ಏನಿದೆ ಅದು ಮಹಾಕಾಳಿ. ಇವತ್ತು ಆ ಮಹಾಕಾಳಿಯ ರಹಸ್ಯನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮಹಾಕಾಳಿ ಸ್ವರೂಪನ ಭಾರತದಲ್ಲಿ ತುಂಬ ಕಡೆ ಪೂಜಿಸ್ತಾರೆ. ಮಹಾಕಾಳಿನ ಆರಾಧನೆ ಮಾಡ್ತಾರೆ, ಸಾಧನೆ ಮಾಡ್ತಾರೆ, ಮಂತ್ರ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ಮಹಾಕಾಳಿಯ ಆ ಬೃಹತ್ ಊರ್ಜೆನ, ಅದರ ವಿಜ್ಞಾನನ ಡಿಕೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ದಶಮಹಾವಿದ್ಯೆ ಸಾಧನೆ ಅಂದರೆ ಊರ್ಜೆಯ 10 ರೂಪದ ಜೊತೆ ಆಟ ಆಡೋದು. ನಮ್ಮ ಊರ್ಜೆನ ದೇವಿ ಸಾಧನೆಗೆ ತಗೊಂಡೋಗೋದು. ದಶಮಹಾವಿದ್ಯೆಯ 10 ವಿದ್ಯೆ ಅದು ಎಲ್ಲರಿಗಲ್ಲ. ಈ ಮಹಾಕಾಳಿ ವಿದ್ಯೆ ಏನಿದೆ ಅದು ಮಹಾವಿದ್ಯೆ, ಮಹಾವಿದ್ಯೆ, ಸಿದ್ಧವಿದ್ಯೆ 3 ಆಯಾಮ ಇರ್ತದೆ. ಅದರಲ್ಲಿ ಮಹಾಕಾಳಿ ಇದು ಮಹಾವಿದ್ಯೆ. ಸೃಷ್ಟಿಯ ಉತ್ಪತ್ತಿ ಆದಾಗ, ಸೃಷ್ಟಿಯ ಸೃಜನ ಆದಾಗ, ಪ್ರಕಟ ಆದಾಗ ಅದರ ಮುಂಚಿನ ಘಟನೆ ಪ್ರಾರಂಭ ಏನಿದೆ ಅದು ಶೂನ್ಯದಿಂದ ಆಗಿದ್ದು, ಶೂನ್ಯದಿಂದ ಸೃಜನ ಆಗಿದ್ದು. ಎರಡನೇ ಸೃಜನ ಏನಿದೆ ಅದು ಸಮಯ. ಶೂನ್ಯದಿಂದನೇ ಎಲ್ಲ ಸೃಜನ ಆಗಿದೆ, ಪ್ರಕಟ ಆಗಿದೆ. ಶೂನ್ಯದಿಂದ ಏನು ಸೃಜನ ಆಯಿತು ಅದರಲ್ಲಿ ಎರಡನೇ ಸೃಜನನೇ ಸಮಯ. ಈ ದೇವಿ ಸಮಯದ ದೇವಿ ಮಹಾಕಾಳಿ. ಕಾಳಿ ಸಮಯ ಮತ್ತು ಶೂನ್ಯ, ಕಾಲ ಮತ್ತು ಕತ್ತಲೆ ಇವೆರಡು ತುಂಬ ಗಹನವಾದ ವಿಚಾರ. ಯಾಕಂದರೆ ಯಾರ ಬುದ್ಧಿನೂ ಅಲ್ಲಿ ತನಕ ಹೋಗಿಲ್ಲ. ಅಲ್ಲಿ ತನಕ ಬುದ್ಧಿನೂ ಹೋಗಿಲ್ಲ, ತರ್ಕನೂ ಹೋಗಿಲ್ಲ, ಅಥವಾ ಮನಸ್ಸು ಅಲ್ಲಿ ತನಕ ವಿಚಾರ ಮಾಡಲಿಕ್ಕೂ ಹೋಗಿಲ್ಲ. ಯಾರಿಗೆ ನಿಜವಾಗ್ಲೂ ಒಂದು ಜಿಜ್ಞಾಸೆ ಇದೆಯೋ, ಏನು ಈ ಊರ್ಜೆ ಅಂತ ತಿಳ್ಕೊಳ್ಳುವ ಆಳವಾದ ಆಸಕ್ತಿ ಇದೆಯೋ, ಯಾರಿಗೆ ಈ ಅಸ್ತಿತ್ವ ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳುವ ಅರಿಯುವ ಇಚ್ಛೆ ಇದೆಯೋ, ಯಾರಿಗೆ ಈ ಸಂಕಲ್ಪನ ಯಾರು ಮಾಡಿದ್ದು, ಇದರೊಳಗಡೆ ಚಿತ್ರ ಯಾರು ಬಿಡಿಸಿದ್ದು, ಚಿತ್ರದ ಒಳಗಡೆ ಬಣ್ಣನ ಯಾರು ತುಂಬಿದ್ದು ಅಂತ ತಿಳ್ಕೊಳ್ಳುವ ಕುತೂಹಲ ಇದೆಯೋ, ಒಂದು ಸಮಯ ಮುಗಿದ ಮೇಲೆ ಆ ಚಿತ್ರ ನಷ್ಟ ಆಗ್ತದೆ, ಆಮೇಲೆ ಅದರ ಪರಿವರ್ತನೆ ಹೇಗಾಗ್ತದೆ, ಏನಾಗ್ತದೆ ಅನ್ನೋ ಹುಡುಕಾಟ ಯಾರಲ್ಲಿದೆಯೋ, ಊರ್ಜೆಯ ರೂಪಾಂತರಣೆ ಹೇಗಾಗ್ತದೆ. ಯಾಕಂದರೆ ಊರ್ಜೆ ಎನರ್ಜಿ ಏನಿದೆ ಅದು ಕ್ರಿಯೇಟೂ ಆಗಲ್ಲ, ನಾಶನೂ ಆಗಲ್ಲ. ವಿಜ್ಞಾನ ಹೇಳ್ತದೆ ಊರ್ಜೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರಣೆ ಆಗ್ತದೆ. ಕಾಳಿ ಅಂದರೆ ಘೋರ, ಅಘೋರ, ಅಗ್ನಿ ರೂಪ, ಭಯಾನಕ ಸ್ವರೂಪ. ಸಾಧಾರಣ ಸಾಧಕ ಈ ಊರ್ಜೆ ಒಳಗಡೆ ಹೋದರೆ ಚಿನ್ನ ಭಿನ್ನವಾಗಿ ಹೊರಗಡೆ ಬರ್ತಾನೆ. ಅವನ ಮನೋದಶೆ ವಿಕೃತ ಆಗ್ಬೋದು. ಯಾಕಂದರೆ ಕಾಳಿ ಊರ್ಜೆ ಏನಿದೆ ಅದು ಯಾವ ಸ್ವರೂಪ ಅಂದರೆ ಅದು ಸೃಷ್ಟಿಯ ಲಯ ಮತ್ತು ಪ್ರಳಯ ಆಗುವಂಥದ್ದು. ಆ ಊರ್ಜೆ ಮೇಲೆ ಯಾರ ಪ್ರಭುತ್ವ ನಡೆಯಲ್ಲ. ಕಾಳಿಯ ಆವಿರ್ಭಾವ ಕ್ರೋಧದಿಂದಾಗಿದೆ. ನಿಮಗೆ ಕೋಪ ಬಂದಾಗ, ನೀವು ಉಗ್ರ ಆದಾಗ, ಆವಾಗ ನಿಮ್ಮ ಒಳಗೆ ಕಾಳಿಯ ಲಕ್ಷಣಗಳು ಮೂಡ್ತವೆ. ನೀವು ಸುಮ್ಮನೆ ಕೋಪ ಮಾಡ್ಕೊಳ್ಳೋದ್ರಿಂದ, ಆವೇಶಭರಿತರಾಗೋದ್ರಿಂದ ಮಹಾಕಾಳಿಯ ಪ್ರಕಟ ಆಗಲ್ಲ. ಯಾವಾಗ ನೀವು ಸತ್ಯಕ್ಕೋಸ್ಕರ, ಧರ್ಮಕ್ಕೋಸ್ಕರ, ನಿಮ್ಮ ಅಸ್ತಿತ್ವಗೋಸ್ಕರ ಹೊಡೆದಾಟ ಮಾಡ್ತಿರೋ, ಯಾವಾಗ ನೀವು ಅಸುರಿ ಶಕ್ತಿ ಜೊತೆ ಅಸುರಿ ಶಕ್ತಿನ ಪರಾಸ್ತ್ರ ಮಾಡಲಿಕ್ಕೆ ಹೊಡೆದಾಡ್ತಿರೋ, ಯಾವಾಗ ನೀವು ಸ್ವಧರ್ಮಕ್ಕಾಗಿ, ಆತ್ಮಧರ್ಮಕ್ಕಾಗಿ ಹೊಡೆದಾಟ ಮಾಡ್ತಿರೋ, ಆವಾಗ ಈ ಮಹಾಕಾಳಿ ಕ್ರೋಧದ ರೂಪದಲ್ಲಿ ನಮ್ಮೊಳಗೆ ಪ್ರಕಟ ಆಗ್ತಾಳೆ. ಕಾಳಿಯ ಸ್ವರೂಪ ನಮ್ಮೊಳಗೆ ಪ್ರಕಟ ಆದರೆ ನಮಗೆ ಅನಿಸ್ಬಿಡ್ತದೆ, ನಾನು ಇದೇನು ಮಾಡ್ತಾ ಇದ್ದೀನಿ, ಏನಾಗ್ತಾ ಇದೆ, ಎಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನಿಸ್ಬಿಡ್ತದೆ. ಕಾಳಿಯ ಪ್ರಾಕಟ್ಯ ಆಯಿತು ಅಂದರೆ ನಾನು ಮನುಷ್ಯನಾಗಿ ಈ ಕೆಲಸ ಮಾಡಲಿಕ್ಕೆ, ಉಣ್ಣೋದು, ತಿನ್ನೋದು, ಇಂದ್ರಿಯ ಸ್ವಾದ, ಇದೇನು ಮಾಡ್ತಾ ಇದ್ದೀನಿ ಅನಿಸ್ಬಿಡ್ತದೆ. ಏನು ನನ್ನ ಅಸ್ತಿತ್ವ, ಇದೇನಾ ನನ್ನ ಅಸ್ತಿತ್ವ ಅನಿಸ್ಬಿಡ್ತದೆ. ಮಹಾಕಾಳಿಯ ಈ ಸಾಧನೆಯ ಹಾದಿಯಲ್ಲಿ ಎಲ್ಲಿಯವರೆಗೆ ನಾವು ಈ ಜೀವನದಿಂದ ರೋಸ್ ಹೋಗಲ್ವೋ, ಈ ಕಾಲದ ನಿರ್ಣಯ, ಕರ್ಮದ ನಿರ್ಣಯ, ಎಲ್ಲಿವರೆಗೆ ನಾವು ಈ ಕರ್ಮದ ಭಾಗ್ಯದ ನಿರ್ಣಯದಿಂದ ರೋಸ್ ಹೋಗಲ್ವೋ, ಬೇಜಾರಾಗಲ್ವೋ, ಕೋಪಗಳಲ್ವೋ, ರೋಸ್ ಹೋಗಲ್ವೋ, ಅಲ್ಲಿ ತನಕ ನಮ್ಮೊಳಗೆ ಕಾಳಿಯ ಪ್ರಾಕಟ್ಯ ಆಗಲ್ಲ. ಕಾಳಿ ಪ್ರಕಟ ಆಗಬೇಕು ಅಂದರೆ, ಅದರ ಉಗ್ರ ರೂಪ ತೋರಿಸ್ಬೇಕು ಅಂದರೆ ನಾವು ಇಲ್ಲಿ ರೋಸ್ ಹೋಗಿರಬೇಕು. ಏನಾದರೂ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು, ಅನ್ಯಾಯನ, ಅಧರ್ಮನ ಮಟ್ಟ ಹಾಕಬೇಕು ಅನ್ನೋದು ಬರುತ್ತೋ ಆವಾಗ ನಮ್ಮೊಳಗೆ ಕಾಳಿ ಪ್ರಕಟ ಆಗ್ತಾಳೆ. ಆ ಮಹಾನ್ ಊರ್ಜೆಯ ಪ್ರಾಕಟ್ಯ ಆಗತ್ತೆ.
ಇವಳು ನಿಮ್ಮನ್ನು ಕೋಪಗೊಳಿಸ್ತಾಳೆ, ಆವೇಶ ಭರಿಸ್ತಾಳೆ, ನಿಮ್ಮನ್ನು ಒದಿತಾಳೆ. ಒಂದು ವೇಳೆ ಈ ಬ್ರಹ್ಮಾಂಡ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ರೆ, ಆ ಶಕ್ತಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ರೆ, ಮೊದಲನೇ ಒದೆ ನಿಮಗೆ ಆ ತಾಯಿನೇ ಕೊಡ್ತಾಳೆ. ಆ ತಾಯಿ ನಿಮ್ಮನ್ನೇನಾದರೂ ಆಯ್ಕೆ ಮಾಡಿಕೊಂಡ್ರೆ ನೀವು ಜೀವನದಿಂದ ಹೊಡೆತ ತಿಂತಾನೆ ಇರ್ತೀರ, ಜೀವಂತ ಶವ ಆಗ್ತೀರ. ಯಾಕೆ ಬದುಕ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ಪರಿಸ್ಥಿತಿಯಲ್ಲೂ ಒದಾಡ್ತಾ ಇರ್ತೀರ. ಲಕ್ಷ್ಮಿ ಇಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ವಿವೇಕ ಇಲ್ಲ, ಯಾರ ಸಪೋರ್ಟ್ ಇಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗಲ್ಲ. ನೀವು ಹುಡುಕಾಟ ಶುರು ಮಾಡ್ತೀರಾ. ನೀವು ನಿಮ್ಮೊಳಗೆ ಇಳಿಯಲು ಬಯಸ್ತೀರ. ನೀವು ಈ ಜನ್ಮ ಮತ್ತು ಮೃತ್ಯುನ ಪಾರು ಮಾಡಲಿಕ್ಕೆ ಬಯಸ್ತೀರ. ನೀವೀಗ ಈ ಅಸ್ತಿತ್ವದ ಆಧಾರ ಏನಿದೆ, ಆಕಾರ ಏನಿದೆ, ಅದೆಲ್ಲವನ್ನು ಶೋಧ ಮಾಡಲು ಬಯಸ್ತೀರ. ಅಸ್ತಿತ್ವದ ಸಂಕಲ್ಪ ವಿಕಲ್ಪ ಕಲ್ಪನೆಗಳನ್ನೆಲ್ಲ ನೋಡಲು ಬಯಸ್ತೀರ. ಅದೇನಾಗುತ್ತೋ ನೋಡೇ ಬಿಡೋಣ, ನನ್ನ ಜೀವನನ ನಾನೇ ರೂಪಿಸ್ಕೊಳ್ತೀನಿ ಅಂತ ನೀವೇನಾದರೂ ಅಂದ್ಕೊಂಡ್ರೆ ತಿಳ್ಕೊಳ್ಳಿ, ಮಹಾಕಾಳಿ ನಿಮಗೆ ಆದೇಶ ಮಾಡ್ತಾ ಇದ್ದಾಳೆ. ನಾನು ನಿನ್ನ ಜೊತೆ ಇದ್ದೀನಿ, ಆದರೆ ನಿನಗೆ ಹೊಡೆದೇ ಕಲಿಸ್ತೀನಿ ಅಂತ ಇದ್ದಾಳೆ. ಹೊಡೆದೇ ಸುಧಾರಿಸ್ತೀನಿ ಅಂತಿದ್ದಾಳೆ. ಮಹಾಕಾಳಿ ನಿಮ್ಮ ಅಸ್ತಿತ್ವನ ನಿಧಾನ ಬೆಳೆಸ್ತಾ ಇರ್ತಾಳೆ. ಈ ದೇವಿ ಸಾಧನೆ ಮಾಡಲಿಕ್ಕೆ ಹೋದರೆ ನೀವು ಪರಿಪಕ್ವರಾಗ್ತೀರ, ವಿವೇಕಿಗಳಾಗ್ತೀರ. ಆದರೆ ಆ ದಾರಿಯಲ್ಲಿ ನಿಮಗೆ ಬೈಗುಳಗಳು ಬೀಳ್ಬೋದು, ಮೋಸ್ಕರ ಅನ್ನೋ ಪಟ್ಟ ಸಿಗ್ಬೋದು, ನಿಮ್ಮನ್ನು ಮೂರ್ಖರು ಅನ್ಬೋದು, ಹುಚ್ಚರು ಅನ್ಬೋದು, ನಿಮ್ಮನ್ನು ಕೀಳು ಮಟ್ಟದ ತುಚ್ಛ ಪ್ರಾಣಿ ಥರನೂ ಜನ ಟ್ರೀಟ್ ಮಾಡಬಹುದು. ಆ ರೀತಿ ಈ ದೇವಿ ಮಾಡ್ತಾಳೆ. ಆದರೂ ಸಹ ಅವಳು ನಿಮ್ಮನ್ನು ತನ್ನ ಮಡಿಲಲ್ಲಿ ಆಟ ಆಡಿಸ್ತಾ ಇದ್ದಾಳೆ. ಒಂದು ವೇಳೆ ನಿಮ್ಗೆ ಈ ರೀತಿ ಮಾಡಿಲ್ಲ ಅಂದರೆ ನೀವು ಎಲ್ಲಿ ಎಚ್ಚರಗೊಳ್ತೀರಾ, ಎಲ್ಲಿ ಜಾಗೃತರಾಗ್ತೀರಾ, ಎಲ್ಲಿ ನಿಮಗೆ ವಿವೇಕ ಮೂಡುತ್ತೆ, ಎಲ್ಲಿ ನೀವು ಪ್ರಜ್ಞಾವಂತರಾಗ್ತೀರಾ? ನೀವೀಗ ಮೈಥುನ, ನಿದ್ರೆ, ತಿಂಡಿ ತಿನ್ಕೊಂಡು ಆರಾಮಾಗಿದ್ದೀರಾ, ಎಲ್ಲಿ ಎಚ್ಚರಗೊಳ್ತಾ ಇದ್ದೀರಾ? ಒದೆ ಕೊಟ್ಟಿಲ್ಲ ಅಂದರೆ ನೀವು ಎಚ್ಚರ ಆಗಲ್ಲ. ಯಾಕಂದರೆ ನಿಮ್ಮ ಗುರು ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಹಾಗಾಗಿ ತಾಯಿ ನಿಮಗೆ ಆವಾಗ ಒದೆ ಕೊಡ್ತಾ ಇರ್ತಾಳೆ, ಜೀವನದ ಪೆಟ್ಟು ಕೊಡ್ತಾ ಇರ್ತಾಳೆ. ಸಾಧನೆ ಮಾಡ್ರೋ, ಏನಾದರೂ ಸಾಧನೆ ಮಾಡ್ರೋ ಅಂತ. ಅಮ್ಮನ ಕೃಪೆಯಿಂದ ಇದೊಂದು ಕೆಲಸ ಆದರೆ ಸಾಕು, ಅಮ್ಮನ ಕೃಪೆಯಿಂದ ಇದೊಂದು ಕೆಲಸ ಆದರೆ ಸಾಕು. ಒಂದು ವೇಳೆ ಆ ತಾಯಿಯ ಕೃಪೆ ಆದರೆ, ಯಾಕಂದರೆ ನೀವು ಆ ತಾಯಿಯ ಮಕ್ಕಳು, ಒಂದು ವೇಳೆ ನೀವು ಆ ತಾಯಿಯ ನಿಜವಾದ ಮಗ ಆಗಿದ್ದರೆ ಆ ತಾಯಿ ಹತ್ರ ನೀವು ಏನು ಬೇಡಲ್ಲ, ನೀವೇ ಅದನ್ನು ಸೃಷ್ಟಿ ಮಾಡ್ತೀರಾ, ಪ್ರಕೃತಿನ ತಂದು ನಿಲ್ಲಿಸ್ತೀರ. ತಾಯಿ ಹತ್ರ ಬೇಡಲ್ಲ, ಸೃಷ್ಟಿ ಮಾಡ್ತಾರೆ. ಇಲ್ಲಿ ಮಹಾಕಾಳಿ ಅಂದರೆ ಕ್ರೋಧದ ಸ್ವರೂಪ. ಅಂದರೆ ತಾಯಿ ಆ್ಯಕ್ಚುಲಿ ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಅದು ಯಾರೇ ಆಗಿರಲಿ. ಆದರೆ ಕೋಪ ಮಾಡ್ಕೊಂಡವ್ರ ಥರ ತೋರಿಸ್ಕೊಳ್ತಾಳೆ. ಆದರೆ ನಮಗೆ ಕಲಿಸ್ಲಿಕ್ಕೆ, ನಮ್ಮನ್ನು ವಿವೇಕಿಗಳನ್ನಾಗಿ ಮಾಡಲಿಕ್ಕೆ, ನಮ್ಮಲ್ಲಿ ದೃಢ ಸಂಕಲ್ಪ, ದೃಢ ಶಕ್ತಿಯನ್ನು ಕೊಡಲಿಕ್ಕೆ, ನಮ್ಮೊಳಗೆ ಜ್ಞಾನ ಬೋಧದ ಉತ್ಪತ್ತಿಗಾಗಿ, ನಮಗೆ ನಮ್ಮ ಜೀವನದ ಲಕ್ಷ್ಯ ಗುರಿನ ಮುಟ್ಲಿಕ್ಕೆ ತಾಯಿ ಬೈತಾ ಇದ್ದಾಳೆ, ಪೆಟ್ಟು ಕೊಡ್ತಾ ಇದ್ದಾಳೆ, ರೌದ್ರ ತಾಂಡವ ಆಡ್ತಾ ಇದ್ದಾಳೆ. ಈ ಮಹಾವಿದ್ಯೆ ನಮ್ಮ ತುಚ್ಛ ಇಚ್ಛೆಗಳನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಇರುವಂತಹ ವಿದ್ಯೆ ಅಲ್ಲ. ಈ ವಿದ್ಯೆ ನಮ್ಮನ್ನು ಜ್ಞಾನಿಯನ್ನಾಗಿ ಮಾಡಲಿಕ್ಕೆ, ವಿವೇಕಿಗಳನ್ನಾಗಿ ಮಾಡಲಿಕ್ಕೆ. ಅವಳು ಜ್ಞಾನದ ದೇವಿ, ಜ್ಞಾನದ ವಿಜ್ಞಾನದ ಅದರ ಆಚೆಗಿನ ದೇವಿ. ಅವಳು ಸೃಷ್ಟಿಯ ಆರಂಭದ ದೇವಿ, ಸೃಷ್ಟಿಯ ನಂತರದ ದೇವಿ ಸಹ. ಅವಳು ಕಲ್ಪನಾತೀತ ದೇವಿ, ಅಲ್ಲಿ ಕಲ್ಪನೆಯೂ ನಡೆಯಲ್ಲ, ಕಲ್ಪನೆ ಮೀರಿದ ದೇವಿ. ಅವಳು ಶೂನ್ಯ ಅಶೂನ್ಯ ಸರ್ಜಿನಿ. ಇಲ್ಲಿ ಪ್ರತಿಕ್ಷಣ ಮೃತ್ಯು ಆಗ್ತಾ ಇದೆ, ಆದರೆ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂದರೆ ನಮ್ಗೆ ಸಾವೇ ಬರಲ್ಲ. ನಾವು ಸಾವಿನ ಹತ್ರ ಹೋಗ್ತಾ ಇದ್ದೀವಿ ಅನ್ನೋ ಅರಿವಿಲ್ಲ. ಇವತ್ತಿನ ಒಂದು ದಿವಸ ಹೋಯಿತು, ಏನು ಮಾಡಿದ್ವಿ? ಪರಿವರ್ತನೆಯ ಮೃತ್ಯುವಿನ ಆ ಕಡೆ ನೋಡುವಂಥದ್ದನ್ನು ನಾವೇನು ಮಾಡಿದ್ವಿ? ಮೃತ್ಯುವಿನ ನಂತರದ ಆ ಕಾರ್ಯದಲ್ಲಿ ಕೂಡುವಂಥದ್ದನ್ನು ಏನು ಮಾಡಿದ್ವಿ? ನಾವು ಮಹಾವಿದ್ಯೆನ ಕಲಿಬೇಕಂತ ಬಯಸ್ತೀವಿ, ಆದರೆ ಮಹಾವಿದ್ಯೆಯ ಆ ತಾಪನ ನಾವು ಭರಿಸಲಿಕ್ಕೆ ಶಕ್ತರಾಗಿದ್ದೀವ? ಅದರಲ್ಲೂ ಈ ಮಹಾಕಾಳಿಯ ತಾಪ ಏನಿದೆ ಅದನ್ನು ಭರಿಸಬಲ್ಲೆವ? ಯಾಕಂದರೆ ಕಾಳಿ ಹೊಡೆದೇ ಕಲಿಸ್ತಾಳೆ. ನೋವು, ಕಷ್ಟ, ಚಾಲೆಂಜ್, ಹೋರಾಟ, ಸಂಘರ್ಷ. ಯಾಕಂದರೆ ಅವಳು ಮಲಗಲಿಕ್ಕೆ ಕೊಡಲ್ಲ, ಹೊಡೆದು ಎಬ್ಬಿಸ್ತಾನೆ ಇರ್ತಾಳೆ, ಎಚ್ಚರಗೊಳಿಸ್ತಾನೆ ಇರ್ತಾಳೆ. ಯಾರ ಸಬ್ಕಾನ್ಷಿಯಸ್ ಮೈಂಡ್ ವೀಕ್ ಆಗಿದೆಯೋ, ಯಾರಿಗೆ ಗುರಿ ಸಾಧಿಸುವ ಆಕಾಂಕ್ಷೆನೇ ಇಲ್ವೋ, ಇಂಥವರಿಗೆ ಈ ಮಹಾವಿದ್ಯೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಆಗಲ್ಲ. ಅದೇ ಯಾರಿಗೆ ನಾನು ಶಕ್ತಿಯ ಪ್ರಾಪ್ತಿ ಮಾಡಿಕೊಳ್ಳೇಬೇಕು, ಆ ಗುರಿನ ಮುಟ್ಟಲೇಬೇಕು,
ಯಾರಿಗೆ ಆ ಮಹಾವಿದ್ಯೆನ ಅರ್ಥ ಮಾಡ್ಕೊಳ್ಬೇಕು, ಅದರ ವಿಸ್ತಾರನ ಏನದು ಅಂತ ತಿಳ್ಕೊಳ್ಬೇಕು ಅಂತ ಗುರಿ ಮಾಡೇ ಇಟ್ಟಿದ್ದಾರೋ, ಅದೇನಾಗುತ್ತೋ ನೋಡೇ ಬಿಡ್ತೀನಿ ಅನ್ನೋದು ಮೂಡುತ್ತೋ, ಆವಾಗ ಮಹಾಕಾಳಿಯ ಆವಿರ್ಭಾವ ಆಗುತ್ತೆ, ಪ್ರಾಕಟ್ಯ ಆಗುತ್ತೆ. ಅಂಥವರೇ ಕ್ರೋಧದಲ್ಲೂ ಪ್ರೇಮದಲ್ಲೂ ತನ್ನ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಹೋಗಬಲ್ಲರು. ಮೊದಲು ತಾಯಿ ಪ್ರೇಮದಿಂದ ಹೇಳ್ತಾಳೆ ಊಟ ಮಾಡು, ಆದರೆ ನೀವು ಮೊಬೈಲ್ ಹಿಡ್ಕೊಂಡು ಕೂತಿದ್ದೀರಾ, ಫೇಸ್ಬುಕ್ ನೋಡ್ಕೊಂಡು ಕೂತಿದ್ದೀರಾ. ಅಮ್ಮ ಎರಡನೇ ಸಲ ಹೇಳ್ತಾಳೆ ಬಿಸಿ ಇದೆ, ತಣ್ಣಗಾಗ್ಬಿಡ್ತದೆ, ತಿನ್ನು ಅಂತ. ನೀವು ಕೇಳಲ್ಲ. ಆವಾಗ ಅಮ್ಮ ಕೋಪಗೊಳ್ತಾಳೆ. ತಾಯಿ ಮೊದಲು ಸೌಮ್ಯ ರೂಪದಲ್ಲಿ ಹೇಳ್ತಾಳೆ, ಮಗನೇ ಸ್ವಲ್ಪ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊ, ಜನ್ಮ ಮರಣ ತಿಳ್ಕೊ, ನಿನಗೆ ಮನುಷ್ಯ ಜನ್ಮ ಕೊಟ್ಟಿದ್ದೀನಿ, ಮೋಕ್ಷ ತಿಳ್ಕೊ. ಆದರೂ ನೀವು ಎಚ್ಚೆತ್ಕೊಳ್ಳಲ್ಲ. ಆವಾಗ ತಾಯಿ ಕ್ರೋಧಿತ ಆಗ್ತಾಳೆ. ಕ್ರೋಧ ಯಾವ ರೀತಿ ಆಗ್ತಾಳಂದರೆ ಚಂಡಮುಂಡ ವಿನಾಶಿನಿ, ರಕ್ತ ಬೀಜ ವಜೋದೇವಿ ಚಂಡಮುಂಡ ವಿನಾಶಿನಿ. ಅವಳಿಗೆ ಗೊತ್ತಿದೆ ನಿಮ್ಮ ಪ್ರೋಗ್ರಾಮಿಂಗ್ ಎಲ್ಲೆಲ್ಲಾಗಿದೆ. ಏನು ಮಾಡ್ತಾಳೆ, ನಿಮ್ಮ ಒಂದೊಂದು ವಿಚಾರನ ಕಟ್ ಮಾಡ್ತಾ ಬರ್ತಾಳೆ. ವಿಚಾರದ ಮೇಲೆ ಯಾಕೆ ಅಂದರೆ ವಿಚಾರನೇ ನಿಮ್ಮ ಜೀವನನ ಸೃಷ್ಟಿ ಮಾಡ್ತವೆ. ಲಾ ಆಫ್ ಅಟ್ರಾಕ್ಷನ್ ಗೊತ್ತಲ್ಲ, ನೀವು ಒಂದು ಕೆಟ್ಟ ವಿಚಾರ ಮಾಡ್ಕೊಂಡು ಕೂತ್ಕೊಳ್ತೀರಾ, ಕೆಟ್ಟ ಕ್ರಿಯೆ ಅದಕ್ಕೆ ಜನ್ಮ ಕೊಡ್ತೀರಾ. ತಪ್ಪಾದ ಕಡೆ ನಿಮ್ಮ ಧ್ಯಾನ ಹರಿತದೆ, ತಪ್ಪಾದ ಕಡೆ ನೀವು ಸಮಾಧಿ ಹಾಕೊಂಡು ಬರ್ತೀರ. ನೀವು ಕೇವಲ ಮನುಷ್ಯ ಅಲ್ಲ, ನೀವು ಆ ದೇವಿಯ ಪರಮ ಊರ್ಜೆಯ ಕಣ, ಚೈತನ್ಯ ಶಿವನ ಪರಮ ಬೋಧಿ ಅವಸ್ಥೆಯ ಒಂದು ಕಣ. ಅದಕ್ಕೆ ತಾಯಿ ಕೋಪಗೊಳ್ತಾಳೆ. ಯಾರು ತಾಯಿಯ ಕಾರ್ಯದಲ್ಲಿ ಅಡೆತಡೆಗಳನ್ನು ಒಡ್ತಾರೋ, ಯಾರು ಈ ಪ್ರಕೃತಿ ನಿಯಮನ ಉಲ್ಲಂಘಿಸ್ತಾರೋ, ಆವಾಗ ಈ ತಾಯಿ ತನ್ನ ಉಗ್ರ ರೂಪನ ತೋರಿಸ್ತಾಳೆ.